ಚಿಕ್ಕೋಡಿಯಲ್ಲಿ ಪದೇ ಪದೇ ಬರುವ ಈ ಪ್ರವಾಹಕ್ಕೆ ನಿಜವಾದ ಕಾರಣವಾದ್ರೂ ಏನೋ? ಇದು ಬರೀ ಮಳೆಯ ಅಬ್ಬರಣ ಅಥವಾ ಇದರ ಹಿಂದೆ ಬೇರೆ ಏನಾದ್ರೂ ಕಥೆ ಇದೆಯಾ? ಬನ್ನಿ, ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ನೋಡಿ, ಯಾರ್ದೋ ಮಾಡಿದ ತಪ್ಪಿಗೆ ಚಿಕ್ಕೋಡಿಯ ಸಾಮಾನ್ಯ ಜನರು ಬಳಲುತ್ತಿದ್ದಾರೆ. ಈ ಒಂದು ಮಾತು ಸಾಕು ಅಲ್ಲಿನ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ಅರ್ಥ ಮಾಡ್ಕೊಳಕ್ಕೆ. ಹಾಗಾದ್ರೆ ಆ ಯಾರು ಅದನ್ನೇ ನಾವು ಈ ವಿಶ್ಲೇಷಣೆಯಲ್ಲಿ ಹುಡುಕ್ತಾ ಇರೋದು. ಮೊದಲಿಗೆ ಈ ಸಮಸ್ಯೆ ಎಷ್ಟು ಹಳೆಯದು, ಎಷ್ಟು ಆಳವಾಗಿದೆ ಅಂತ ನೋಡೋಣ. ಚಿಕ್ಕೋಡಿಯ ಪ್ರವಾಹ ಅನ್ನೋದು ಏನೋ ಒಂದು ಸಾರಿ ಬಂದು ಹೋಗುವಂಥದ್ದಲ್ಲ. ಇದು ಜನರ ಜೀವನದ ಮೇಲೆ ಶಾಶ್ವತವಾಗಿ ಪರಿಣಾಮ ಬೀರ್ತಿರೋ ಒಂದು ದೊಡ್ಡ ಸಮಸ್ಯೆ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಮುಖ್ಯವಾದ ವಿಷಯ ಅಂದ್ರೆ, ಮೊದಲೆಲ್ಲ ಬರ್ತಿದ್ದ ಪ್ರವಾಹಕ್ಕೂ ಇವಾಗ ಬರ್ತಿರೋ ಪ್ರವಾಹಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಹಿಂದೆಲ್ಲ ಪ್ರವಾಹ ಬಂದ್ರೆ ಒಂದಿನ 2 ದಿನ ಅಷ್ಟರೇ ನೀರು ಇಳಿದು ಹೋಗ್ತಿತ್ತು. ಆದ್ರೆ ಇವಾಗ ಹಂಗಲ್ಲ. ಒಮ್ಮೆ ನೀರ್ ಬಂತು ಅಂದ್ರೆ 1 ವಾರ 10 ದಿನಗಳ ಕಾಲ ಹಾಗೆ ನಿಂತುಬಿಡುತ್ತೆ. ಇದರಿಂದಾಗೋ ನಷ್ಟ, ಸಂಕಟ ಅದನ್ನ ಊಹಿಸೋಕೂ ಕಷ್ಟ. ಹಾಗಾದ್ರೆ ಈ ಬದಲಾವಣೆಗೆ ನಿಜವಾದ ಕಾರಣ ಏನು? ಸಾಮಾನ್ಯವಾಗಿ ಎಲ್ಲರೂ ಒಂದಷ್ಟು ಕಾರಣಗಳನ್ನ ಹೇಳ್ತಾರೆ. ಬನ್ನಿ, ಒಂದೊಂದಾಗಿ ಪರಿಶೀಲನೆ ಮಾಡೋಣ. ಮೊದಲನೇದಾಗಿ ಎಲ್ಲರ ಬಾಯಲ್ಲೂ ಬರೋದು ಒಂದೇ ಮಾತು: ಈ ಸಲ ಮಳೆ ಜಾಸ್ತಿಯಾಯ್ತು ಅಂತ. ನಿಜವಾಗ್ಲೂ ಈ ವಿನಾಶಕ್ಕೆಲ್ಲ ಕಾರಣ ಅತಿಯಾದ ಮಳೆನಾ? ಈ ಬಗ್ಗೆ ಮೂಲ ಮಾಹಿತಿ ಏನ್ ಹೇಳುತ್ತೆ ನೋಡೋಣ ಬನ್ನಿ. ಆದರೆ ವಿಷಯ ಅದಲ್ಲ. ಅಂಕಿಅಂಶಗಳನ್ನ ನೋಡಿದ್ರೆ ಪ್ರತಿ ವರ್ಷ ಬೀಳೋ ಮಳೆಯ ಪ್ರಮಾಣ ಹೆಚ್ಚು ಕಡಿಮೆ ಒಂದೇ ತರ ಇದೆ. ನಮ್ಮ ಹಿರಿಯರು ಇದೇ ಮಳೆಗೆ ಹೊಂದ್ಕೊಂಡು ನದಿ ಪಾತ್ರದಿಂದ ಎಷ್ಟು ದೂರ ಇರಬೇಕು ಅಂತ ಲೆಕ್ಕ ಹಾಕಿ ಮನೆ ಕಟ್ಕೊಂಡಿದ್ರು. ಅವರ ಕಾಲದಲ್ಲಿ ಕೇವಲ ಮಳೆಯಿಂದ ಇಷ್ಟೊಂದು ದಿನಗಳ ಕಾಲ ನೀರು ನಿಂತಿದ್ದೇ ಇಲ್ವಂತೆ. ಕೇವಲ ಮಳೆ ಮೇಲೆ ಗೂಬೆ ಕೂರಿಸೋದು ಸರಿ ಅಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗತ್ತೆ. ಸರಿ, ಹಾಗಿದ್ರೆ ಮಳೆ ಕಾರಣ ಅಲ್ವಾ? ಹಾಗಾದ್ರೆ ಮುಂದಿನ ಸಾಧ್ಯತೆ ಏನು? ಈಗ ಹೊಸ್ದಾಗಿ ಮಾಡಿರೋ ದೊಡ್ಡ ರಸ್ತೆಗಳು, ಸೇತುವೆಗಳು ಇವೇನಾದ್ರೂ ನೀರಿನ ಹರಿವಿಗೆ ಅಡ್ಡಿ ಮಾಡ್ತಿದ್ಯಾ? ನೋಡಿ, ರಸ್ತೆಗಳು, ಸೇತುವೆಗಳು ಅಭಿವೃದ್ಧಿಯ ಸಂಕೇತ. ಅವುಗಳನ್ನ ಸುಮ್ನೆ ಕಟ್ಟಿರಲ್ಲ. ಆದ್ರೆ ಇವುಗಳಿಂದ ಸಮಸ್ಯೆ ಆಗೋದು ಯಾವಾಗ ಅಂದ್ರೆ, ಆಣೆಕಟ್ಟಿಂದ ಹಿನ್ನೀರು ಜಾಸ್ತಿಯಾಗಿ ಒತ್ತಡ ಹೆಚ್ಚಾದಾಗ ಮಾತ್ರ. ಅಂದ್ರೆ ಇವು ಪ್ರವಾಹದ ಮೂಲ ಕಾರಣ ಅಲ್ಲ, ಬದಲಾಗಿ ಪ್ರವಾಹದ ಒಂದು ಪರಿಣಾಮ ಅಷ್ಟೇ. ಹಾಗಾದ್ರೆ ಮಳೆಯೂ ಅಲ್ಲ, ರಸ್ತೆನೂ ಅಲ್ಲ. ಹಾಗಿದ್ರೆ ನಿಜವಾದ ಅಪರಾಧಿ ಯಾರು? ಈಗ ನಾವು ಈ ವಿಶ್ಲೇಷಣೆಯ ಪ್ರಮುಖ ಅಂಶದ ಕಡೆಗೆ ಬರ್ತಿದೀವಿ. ಅದೇ ಆಲಮಟ್ಟಿ ಅಣೆಕಟ್ಟು ಮತ್ತು ಅದರ ನಿರ್ವಹಣೆ. ಈ ಟೈಮ್ಲೈನ್ ಅನ್ನ ಸ್ವಲ್ಪ ಗಮನ ಇಟ್ಟು ನೋಡಿ. 2005ರಲ್ಲಿ ಆಲಮಟ್ಟಿ ಡ್ಯಾಂ ಕಟ್ಟಿದ ಮೇರೆನೆ ಈ ದೊಡ್ಡ ಪ್ರವಾಹದ ಸರಣಿ ಶುರುವಾಗಿದ್ದು. ಅದರಲ್ಲೂ ಗಮನಿಸಿ, 2019 ಮತ್ತೆ 2021 ಈ 2 ವರ್ಷಗಳಲ್ಲೂ ಕರ್ನಾಟಕದಲ್ಲಿ ರಾಜಕೀಯ ಅಸ್ಥಿರತೆ ಇತ್ತು. ಅದೇ ಸಮಯದಲ್ಲಿ ಅತಿ ದೊಡ್ಡ ಪ್ರವಾಹ ಬಂದಿದೆ. ಇದು ಕಾಕತಾಳೀಯ ಅಂತ ಅನ್ನಿಸ್ತಾ? ಇಲ್ಲ. ಇಲ್ಲಿ ನಾವು ಒಂದು ವಿಷಯವನ್ನ ಸ್ಪಷ್ಟಪಡಿಸ್ಬೇಕು. ಸಮಸ್ಯೆ ಇರೋದು ಆಲಮಟ್ಟಿ ಡ್ಯಾಂ ಕಟ್ಟಿದ್ರಲ್ಲ. ಡ್ಯಾಂಗಳು ಬೇಕು, ಆದ್ರೆ ಸಮಸ್ಯೆ ಇರೋದು ಅದರ ನಿರ್ವಹಣೆಯಲ್ಲಿ. ಅಂದ್ರೆ ಡ್ಯಾಂನಲ್ಲಿ ನೀರನ್ನ ಯಾವಾಗ, ಎಷ್ಟು ಪ್ರಮಾಣದಲ್ಲಿ ಬಿಡ್ಬೇಕು ಅನ್ನೋದ್ರಲ್ಲಿ ಆಗ್ತಿರೋ ಎಡವಟ್ಟು. ಇದೇ ಈ ಇಡೀ ಅನಾಹುತಕ್ಕೆ ಕಾರಣ. ಅಣೆಕಟ್ಟು ನಿರ್ವಹಣೆ ಬಗ್ಗೆ ಮಾತಾಡಿದ್ವಿ ಅಂದ್ಮೇಲೆ ಸಹಜವಾಗೇ ಸರ್ಕಾರದ ಪಾತ್ರದ ಬಗ್ಗೆನೂ ಮಾತಾಡ್ಲೇಬೇಕು ಅಲ್ವಾ? ಮೂಲ ಮಾಹಿತಿಯ ಪ್ರಕಾರ 2019 ಮತ್ತು 2021ರ ಭೀಕರ ಪ್ರವಾಹಕ್ಕೂ ಆಗಿನ ರಾಜಕೀಯ ಅಸ್ಥಿರತೆಗೂ ನೇರವಾದ ಸಂಬಂಧ ಇದೆ. ಯಾಕಂದ್ರ ಸರ್ಕಾರವೇ ಅಲುಗಾಡುತ್ತಿರುವಾಗ ಮುಂಗಾರಿನಂತಹ ನಿರ್ಣಾಯಕ ಸಮಯದಲ್ಲಿ ಯಾರು ಸರಿಯಾದ ನಿರ್ಧಾರ ತಗೊಳ್ತಾರೆ? ಆ ನಿರ್ಧಾರಗಳ ವಿಳಂಬವೇ ಜನರ ಪಾಲಿಗೆ ಶಾಪವಾಯಿತು. ಈ ವಾದಕ್ಕೆ ಒಂದು ಬಲವಾದ ಸಾಕ್ಷಿ ಸಿಕ್ಕಿದ್ದು 2024ರಲ್ಲಿ. ಮುಖ್ಯಮಂತ್ರಿಗಳು ಪ್ರವಾಹದಿಂದ ತತ್ತರಿಸಿದ ಪ್ರದೇಶಕ್ಕೆ ಭೇಟಿ ಕೊಟ್ಟಾಗ ಒಂದು ಸಣ್ಣ ಆದ್ರೆ ಬಹಳ ಮುಖ್ಯವಾದ ಘಟನೆ ನಡೆಯಿತು. ಅಲ್ಲಿನ ಪರಿಸ್ಥಿತಿ ನೋಡಿ ಮುಖ್ಯಮಂತ್ರಿಗಳು ಅಲ್ಲೇ ನಿಂತು ಆಲಮಟ್ಟಿ ಡ್ಯಾಂ ಅಧಿಕಾರಿಗಳಿಗೆ ಒಂದೇ ಒಂದು ಫೋನ್ ಮಾಡಿದ್ರು. ನಂಬೋಕೆ ಕಷ್ಟ ಆಗ್ಬಹುದು, ಆದ್ರೆ ಆ ಒಂದೇ ಒಂದು ಫೋನ್ ಕಾಲಿಂದ ಏನಾಯ್ತು ಗೊತ್ತಾ? ಕೇವಲ ಒಂದೇ ದಿನದಲ್ಲಿ ನದಿಯಲ್ಲಿ ನೀರಿನ ಮಟ್ಟ ಬರೋಬ್ಬರಿ 10 ಅಡಿ ಕೆಳಗೆ ಇಳಿಯಿತು. 10 ಅಡಿ! ಈ ಘಟನೆಯಿಂದ ಏನು ಅರ್ಥ ಆಗುತ್ತೆ ನೋಡಿ. ಮಳೆ ಏನೂ ನಿಂತಿರ್ಲಿಲ್ಲ, ಜಾವ ರಸ್ತೆಯನ್ನು ತೆಗೆದು ಹಾಕಿರ್ಲಿಲ್ಲ. ಬದಲಾಗಿದ್ದು ಒಂದೇ, ಡ್ಯಾಂನಿಂದ ನೀರು ಬಿಡಿ ಅನ್ನೋ ಒಂದು ಆದೇಶ. ಅಂದ್ರೆ ಈ ಪ್ರವಾಹವನ್ನ ನಿಯಂತ್ರಿಸೋ ಸ್ವಿಚ್ ಇರೋದು ಡ್ಯಾಂ ನಿರ್ವಹಣೆಯ ಕೈಯಲ್ಲಿ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಸರಿ, ಇದು ಇಷ್ಟರವರೆಗೆ ನಡೆದ ಕಥೆ. ಆದ್ರೆ ಮೂಲ ಮಾಹಿತಿ ಇದಕ್ಕಿಂತ ದೊಡ್ಡ ಅಪಾಯವೊಂದು ಮುಂದೆ ಕಾದಿದೆ ಅಂತ ಎಚ್ಚರಿಕೆ ಕೊಡ್ತಿದೆ. ಅದೇನು ಅಂತ ನೋಡೋಣ. ಇದು ನಿಜಕ್ಕೂ ಎಲ್ಲರನ್ನೂ ಚಿಂತೆಗೀಡು ಮಾಡೋ ವಿಷಯ. ಈಗ ಆಲಮಟ್ಟಿ ಡ್ಯಾಂನ ಎತ್ತರವನ್ನು ಇನ್ನೂ 5 ಮೀಟರ್ ಹೆಚ್ಚಿಸೋ ಯೋಜನೆ ನಡೀತಿದೆ. ಒಂದು ವೇಳೆ ಈಗಿನ ಹಾಗೆ ನಿರ್ವಹಣೆ ಸರಿಯಿಲ್ಲದೆ ಡ್ಯಾಂನ ನೀರಿನ ಮಟ್ಟ ಇನ್ನಷ್ಟು ಜಾಸ್ತಿಯಾದ್ರೆ ಏನಾಗಬಹುದು?
ಆಗ ಬರುವ ಪ್ರವಾಹ ಸುನಾಮಿಯ ಹಾಗೆ ಇರುತ್ತೆ ಅಂತ ಈ ಮೂಲ ಮಾಹಿತಿ ಎಚ್ಚರಿಸ್ತಾ ಇದೆ. ಆಗ ಪ್ರವಾಹದ ಮಟ್ಟ ಈಗಿನಿಂದ 5 ರಿಂದ 10 ಮೀಟರ್ ಹೆಚ್ಚಾಗಿರುತ್ತೆ. ಇಲ್ಲಿ ಪಣಕ್ಕಿಟ್ಟಿರುವುದು ಬರೀ ಹಣ ಅಥವಾ ಆಸ್ತಿಪಾಸ್ತಿಯಲ್ಲ, ಸಾವಿರಾರು ರೈತರ ಜೀವನ, ಅವರ ಬೆಳೆ, ಮನೆಮಠ ಮತ್ತು ಅದೆಷ್ಟೋ ಹಳ್ಳಿಗಳ ಸುರಕ್ಷತೆ ಎಲ್ಲವೂ ಅಪಾಯದಲ್ಲಿದೆ. ಹಾಗಾಗಿ ಇನ್ನೂ ತಾತ್ಕಾಲಿಕ ಪರಿಹಾರಗಳನ್ನ ಹುಡುಕೋದು ಬಿಟ್ಟು ಈ ಸಮಸ್ಯೆಗೆ ಒಂದು ಶಾಶ್ವತವಾದ ವೈಜ್ಞಾನಿಕವಾದ ಪರಿಹಾರ ಕಂಡುಕೊಳ್ಳೇಬೇಕು ಅನ್ನೋದು ಈ ವಿಶ್ಲೇಷಣೆಯ ಸ್ಪಷ್ಟವಾದ ಒತ್ತಾಯ. ಕೊನೆಯದಾಗಿ ಈ ಪ್ರಶ್ನೆ ಉಳಿಯುತ್ತೆ. ಅಪಾಯ ದಿನದಿನರಿಕೆ ಹೆಚ್ಚಾಗ್ತಿದೆ. ಆದರೂ ಚಿಕ್ಕೋಡಿಯ ಜನರಿಗೆ ಈ ಪ್ರವಾಹದ ಸಂಕಟದಿಂದ ಒಂದು ಶಾಶ್ವತ ಮುಕ್ತಿ ಸಿಗೋದು ಯಾವಾಗ? ಇದು ನಮ್ಮನ್ನಾಳುವರು ಯೋಚಿಸಲೇಬೇಕಾದ ವಿಷಯ.